ಸ್ನೇಹಿತರೆ, ಯೂಟ್ಯೂಬ್ ಇಂದ ಕೋಟಿ ಕೋಟಿ ಹಣ ಬರ್ತಾ ಇದೆ. ನಿಜ, ಇದು ನೀವು ನಂಬಲೇಬೇಕು. ಅಲ್ಲ ಮೇಡಮ್, 10,000 ವ್ಯೂಸ್ ಆದ್ರೂ ಒಂದು 200 ರೂಪಾಯಿ ಬರಲ್ಲ ಅಂದ್ರೆ ಒಂದು $2 ಬರಲ್ಲ ಅಂತ ನೀವು ನನ್ನ ಕೇಳ್ಬೋದು. ಆದ್ರೂ ಕೋಟಿ ಕೋಟಿ ಹಣ ಬರ್ತಾ ಇರೋದಂತೂ ನಿಜ. ಯಾರಿಗ್ ಬರ್ತಾ ಇದೆ ಅಂತ ನೀವು ಕೇಳ್ಬೋದು. ಸರಿ, ಇವಾಗ ಒಂದು ಎಕ್ಸಾಂಪಲ್ ತಕೊಂಡು ನಾವು ಮಾತಾಡೋಣ. ಏನಪ್ಪ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಒಂದು ಅತ್ಯಾಚಾರ ನಡೆದಿರತ್ತೆ. ಒಂದು ಹೆಣ್ಮಗಳನ್ನ ಕೊಂದು ತಿಂದು ಮುಗಿಸ್ಬಿಟ್ಟಿರ್ತಾರೆ. ಒಂದಷ್ಟು ವರ್ಷ ಹೋರಾಟ ನಡೀತಾ ಇರತ್ತೆ. ಸರಿ, ನಡೀತಾ ಇರ್ಲಿ ಮೇಡಮ್, ಈಗ ಹಣ ಯಾರಿಗ್ ಬಂತು? ಯೂಟ್ಯೂಬ್ ಇಂದ ಬಂತು ಅಂತ ಹೇಳ್ತೀರಾ, ಆದ್ರೆ ಯಾರಿಗ್ ಬಂತು ಅಂತ ಕೇಳ್ತಾ ಇದೀವಿ ನಾವು. ಇಲ್ಲೇ ಇರೋದು ಟ್ವಿಸ್ಟ್. ಈಗ ಅತ್ಯಾಚಾರಿಗಳ ಪರ ಒಂದು ಗುಂಪು ಯೂಟ್ಯೂಬ್ ಅಲ್ಲಿ ಮಾತಾಡ್ತಾ ಇದ್ರೆ, ಅತ್ಯಾಚಾರಿಗಳ ವಿರುದ್ಧ ಒಂದು ಗುಂಪು ಯೂಟ್ಯೂಬ್ ಅಲ್ಲಿ ಮಾತಾಡ್ತಾ ಇರತ್ತೆ. ಅತ್ಯಾಚಾರಿಗಳ ಪರ ಮಾತಾಡೋರಿಗೆ ಸಿಕ್ಕಾಪಟ್ಟೆ ಆಕ್ರೋಶ, ಇವ್ರನ್ನ ಪ್ರವೋಕ್ ಮಾಡ್ತಾ ಇರ್ತಾರೆ. ಇವರು ವಿರುದ್ಧ ಮಾತಾಡೋರು, ಅತ್ಯಾಚಾರಿಗಳ ವಿರುದ್ಧ ಮಾತಾಡೋರು ಇನ್ನಷ್ಟು ಹುಮ್ಮಸ್ಸಿನಿಂದ ಹೆಣ್ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟ ಮಾಡ್ತಾ ಇರ್ತಾರೆ. ಸರಿ, ವಿರುದ್ಧ ಇದ್ದವ್ರಿಗೆ ಹಾಗಾದ್ರೆ ಸಿಕ್ಕಾಪಟ್ಟೆ ಯೂಟ್ಯೂಬ್ ಇಂದ ಹಣ ಬಂದ್ಬಿಡತ್ತ ಅಂದ್ರೆ ಇಲ್ಲ. ಇವ್ರಿಗೆ ಏನ್ ಬರುತ್ತೋ ಅದೇ ಅವ್ರಿಗೂ ಬರೋದು. ಒಂದು ವಿಡಿಯೋ 10,000 ಓಡಿದ್ರೆ ಒಂದು $2, ಅಪ್ರಾಕ್ಸಿಮೇಟ್ ಆಗಿ ಒಂದು $2 ಅಂದ್ರೆ ಹತ್ರ ಒಂದು 190 ರೂಪಾಯಿ, 92 ರೂಪಾಯಿ ಬರ್ಬೋದು. ಸರಿ, ಹಾಗಾದ್ರೆ ಹಣ ಯಾರಿಗ್ ಬರ್ತಾ ಇದೆ? ಯಾರು ಹಣ ಮಾಡ್ತಾ ಇದ್ದಾರೆ? ಇಲ್ಲೇ ಇರೋದು ವಿಚಾರ. ನೋಡಿ, ಇವತ್ತಿನ ಯುಗ, ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಜನ ಎಲ್ಲ ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡೋದೇ ಸೋಷಿಯಲ್ ಮೀಡಿಯಾದಲ್ಲಿ. ಹೋರಾಟ ನಡೆಯೋದೆ 90% ಹೋರಾಟಗಳು ನಡೆಯೋದೆ ಸೋಷಿಯಲ್ ಮೀಡಿಯಾದಲ್ಲಿ. ವೈರಲ್ ಆಗ್ಬಿಡ್ತು. ಸರಿ, ವಿರುದ್ಧವಾಗಿ ಅಂದ್ರೆ ಏನೋ ಈ ಅತ್ಯಾಚಾರಿಗಳ ವಿರುದ್ಧವಾಗಿ ಒಂದು 10 ವಿಡಿಯೋ ವೈರಲ್ ಆಗ್ಬಿಡ್ತು. ತಗಾತಾಗಿ ಈ ಕಡೆ ಒಂದು ಡಿಪಾರ್ಟ್ಮೆಂಟ್ಗೆನೆ ಕೆಲಸ ಹಚ್ಬಿಡ್ತಾರೆ. ಯಾರು ಅವರೆಲ್ಲ ವೈರಲ್ ಆಗಿದ್ದಾರೆ, ಯಾರು ವೈರಲ್ ಆಗಿದ್ದಾರೆ ಅವ್ರನ್ನೆಲ್ಲ ಸ್ವಲ್ಪ ಗಮನಿಸ್ಕೊಳ್ಳಿ ಅಂತ. ಆ ಕಡೆ ವಿರುದ್ಧವಾಗಿ ಒಂದು 10 ವಿಡಿಯೋ ವೈರಲ್ ಆಗ್ಬಿಡ್ತು. ಅಂದ್ರೆ ಏನೋ ಅತ್ಯಾಚಾರಿಗಳು ಮಾಡಿರೋದು ಸರಿ ಅನ್ನೋ ರೀತಿ ಮಾತಾಡುವಂತಹ ಒಂದು ವಿಡಿಯೋ ವೈರಲ್ ಆಗ್ಬಿಡ್ತು. ಅವ್ರಿಗೇನು ಇಲ್ಲ, ಅವ್ರಿಗೆ ಒಂದು ಕಾನೂನಿನ ಒಂದು ತೊಡಕು ಏನು ಇರಲ್ಲ. ಪಾಪ ಇವ್ರಿಗೆ ಸ್ವಲ್ಪ ಕಾನೂನಿನ ತೊಡಕು ಇರತ್ತೆ. ಈಗ ಯಾರೆಲ್ಲ ಅತ್ಯಾಚಾರಿಗಳ ವಿರುದ್ಧ ಮಾತಾಡಿ ಒಂದಷ್ಟು ವಿಡಿಯೋಗಳನ್ನ ವೈರಲ್ ಮಾಡಿದ್ರು, ಅವ್ರ ಮೇಲೆ ಕೇಸ್ ಬೀಳತ್ತೆ. ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ, ಅಯ್ಯೋ ಅದ್ಯಾರೋ ಮಾತಾಡಿದ್ರಪ್ಪ ಹೋರಾಟಗಾರರು, ಅದನ್ನ ತಗೊಂಬಂದು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ದೆ, ಆದ್ರೆ ನನ್ನ ಮೇಲೆ ಕೇಸ್ ಆಗ್ಬಿಟ್ಟಿದೆ. ಸರಿ, ಇಲ್ಲಿ ಬಂದಿರೋದೆಷ್ಟು ಇನ್ಕಮ್ಮು? 10,000 ಓಡಿರೋದಕ್ಕೆ ಒಂದು 200 ರೂಪಾಯಿ ಹತ್ರ, ಒಂದು 20,000, 30,000, ಸರಿ 1,00,000ನೇ ಓಡ್ಬಿಡ್ತು ಅನ್ಕೊಳ್ಳಿ. 1,00,000 ಓಡಿದ್ರು 1,000ದಿಂದ 2,000 ರೂಪಾಯಿ ದುಡ್ಡು ಬಂದಿರತ್ತೆ ಅನ್ಕೊಳ್ಳಿ. ಈ 1,000ರಿಂದ 2,000 ಇಟ್ಕೊಂಡು ಕೋಟಿಗಟ್ಲೆ ಹೆಂಗ್ ಮಾಡಿದ್ರು? ಮ್ಯಾಜಿಕ್ ಮಾಡ್ಬಿಟ್ರಾ? ಲಾಟ್ರಿ ಟಿಕೆಟ್ ತಗೊಂಡ್ಬಿಟ್ರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇವರು ಇಲ್ಲೇ ಪಾಪ ವಿಲ ಅಂತ ಒದ್ಲಾಡ್ತಾ ಇರ್ತಾರೆ. ಆದ್ರೆ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸ್ ಬರ್ತಾರೆ, ಇನ್ನೊಂದಷ್ಟು ಜನ ಹೋರಾಟಗಾರರು ಬರ್ತಾರೆ. ಯಾರಿಗೂ ದುಡ್ಡಾಗಲ್ಲ. ದುಡ್ಡಾಗೋದು ಯಾರಿಗಪ್ಪ ಅಂತ ಹೇಳಿದ್ರೆ, ಈ ಹೋರಾಟ ಆಗೋದ್ರಿಂದ ಸಮಾಜದಲ್ಲಿ ಉಂಟಾಗುವಂತಹ ಒಂದಷ್ಟು ಒಂದಷ್ಟು ಸಾಲ್ವ್ ಮಾಡಕ್ಕಾಗದೆ ಇರುವಂತಹ ಪ್ರಾಬ್ಲಮ್ಸು ಅಥವಾ ಒಂದಷ್ಟು ಸಂದಿಗ್ಧ ಪರಿಸ್ಥಿತಿಗಳು, ಇಂತಹ ಪರಿಸ್ಥಿತಿಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಯಾರು? ಸೋ ಕಾಲ್ಡ್ ಪೊಲಿಟಿಷಿಯನ್ಸ್. ಅದು ಯಾರು ಬೇಕಾದ್ರೂ ಆಗಿರ್ಬೋದು, JCB ಪಾರ್ಟಿಗಳು ಯಾರು ಬೇಕಾದ್ರೂ ಆಗಿರ್ಬೋದು. ಇವರು ಎನ್ಕ್ಯಾಶ್ ಮಾಡ್ಕೋತಾರೆ. ಯಾಕಂದ್ರೆ ನೋಡಿ, ಎಲ್ಲಾ ಪಾರ್ಟಿಗಳಿಗೂ ಸಿದ್ಧಾಂತ ಒಳ್ಳೇದೇ ಇರತ್ತೆ. ನೀವ್ ಯಾವುದೇ ಒಂದು ಪಕ್ಷ, ರಾಜಕೀಯ ಪಕ್ಷ ತಗೊಂಡ್ರು, ಇನ್ಕ್ಲೂಡಿಂಗ್ ಬಿಜೆಪಿಗೂ ಒಂದು ಸಿದ್ಧಾಂತ ಇರ್ಬೋದು, ಆ ಸಿದ್ಧಾಂತ ಅದ್ಭುತವಾಗಿರ್ಬೋದು. ಕಾಂಗ್ರೆಸ್ಗೂ ಒಂದು ಸಿದ್ಧಾಂತ ಇರ್ಬೋದು, ಅದು ಅಲ್ಟಿಮೇಟ್ ಆಗಿರ್ಬೋದು. JDSಗೂ ಒಂದು ಸಿದ್ಧಾಂತ ಇರ್ಬೋದು, ಅದು ಸೂಪರ್ಬ್ ಆಗಿರ್ಬೋದು. ಆದ್ರೆ ರಾಜಕಾರಣಿಗಳಿಗೆ ಒಂದು ಸಿದ್ಧಾಂತ ಇದೆ, ಆರ್ಥಿಕ ಸಿದ್ಧಾಂತ. ಆ ಆರ್ಥಿಕ ಪರಿಸ್ಥಿತಿಯನ್ನ ಗಟ್ಟಿ ಮಾಡ್ಕೊಂಡ್ರೆ ಮಾತ್ರ ಅವರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗೋದು. ಸೊ ಅವ್ರಿಗೆ ಅತ್ಯಾಚಾರನೂ ಆಗಿರ್ಬೋದು, ಯಾವ್ದೋ ಸ್ಕ್ಯಾಮು ಆಗಿರ್ಬೋದು, ಯಾವ್ದೋ ಹಗರಣನೂ ಆಗಿರ್ಬೋದು. ಸರಿ, ಇಲ್ಲೇನಾದ್ರೂ ನಮ್ಗೇನು ಈ ಕರಪ್ಟೆಡ್ ಪೊಲಿಟಿಷಿಯನ್ಸ್ಗೆ ಏನ್ ಬೇಕಾದ್ರೂ ಇಶ್ಯೂ ಆಗಿರ್ಬೋದು, ಅವ್ರಿಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಹಣ ಬೇಕು, ಅದಕ್ಕೆ ಅವ್ರು ಇದನ್ನ ಎನ್ಕ್ಯಾಶ್ ಮಾಡ್ಕೊಂತಾರೆ. ಈಗ ನಾವೊಂದು ಉದಾಹರಣೆಯಾಗಿ ಒಂದು ಅತ್ಯಾಚಾರದ ಪ್ರಕರಣವನ್ನ ಸುಮ್ನೆ ಹಂಗೆ ಎಕ್ಸಾಂಪಲ್ ಆಗಿ ತಗೊಂಡಿದ್ವಿ.
ಸರಿ, ಈ ಎಕ್ಸಾಂಪಲ್ ಅಲ್ಲಿ ಯಾಕೆ ಹಿಂಗಾಗಿರ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಅತ್ಯಾಚಾರ ಆರೋಪವನ್ನ ಹೊತ್ಕೊಂಡಿರುವ ವ್ಯಕ್ತಿಗಳು ಒಂದಷ್ಟು ಏನು ಹಣವಂತರು, ಸಿರಿವಂತರು, 4 ಜನರಲ್ಲಿ ಹೆಸರು ಮಾಡಿರುವಂತವ್ರು, ಸೋ ಕಾಲ್ಡ್ ರಿಚ್ ಪೀಪಲ್. ಸೋ ಕಾಲ್ಡ್ ರಿಚ್ ಪೀಪಲ್ ಏನ್ ಮಾಡ್ತಾರೆ, ದೇ ವಿಲ್ ಬೈ ದ ಸಿಸ್ಟಮ್. ಒಂದ್ ಕಡೆಯಿಂದ ಬೈ ಮಾಡ್ತಾ ಬರ್ತಾರೆ. ಸೊ ಅದರಿಂದ ಏನಾಗತ್ತೆ ಅಂದ್ರೆ, ಯಾರು ರಿಚ್ ಆಗ್ತಾರೆ ಅಂದ್ರೆ, ಈ ಸಿಸ್ಟಮ್ ಅಲ್ಲಿ ಅಗೈನ್ ಈ ಸಿಸ್ಟಮ್ ಅಲ್ಲಿ ಪವರ್ಫುಲ್ ಆಗಿರುವಂತಹ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ರಿಚ್ ಆಗ್ತಾರೆ, ಅವರನ್ನ ಬೈ ಮಾಡ್ತಾರೆ ಇದೇ ರಿಚ್ ಪೀಪಲ್. ರಿಚ್ ಪೀಪಲ್ ಕ್ರೈಮ್ ಮಾಡಿದಾಗ ಅದು ಒಂಥರ ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ದಾರಿಗಳನ್ನ ಹುಡ್ಕೊಳ್ತಾರೆ. ಇಲ್ಲಿ ಬಕ್ರ ಆಗೋದು ಸಾಮಾನ್ಯ ಜನರು. ಯಾವುದೇ ಒಂದು ವಿಚಾರ ಬಂದಾಗ, ಒಂದು ಅತ್ಯಾಚಾರ ಪ್ರಕರಣ ಇರ್ಬೋದು, ಇನ್ಯಾವುದೋ ಒಂದು ಸ್ಕ್ಯಾಮ್ ಆಗಿರುವ ಪ್ರಕರಣ ಇರ್ಬೋದು, ಅಲ್ಲಿ ಪರ ವಿರೋಧ ಮಾತಾಡ್ತಾ ಇರುವಂತವ್ರು ಒಂದಷ್ಟು ಜನ ಜೈಲ್ಗೂ ಹೋಗ್ಬೋದು, ಒಂದಷ್ಟು ಜನ ಕೇಸು ಹಾಕಿಸ್ಕೊಳ್ಬೋದು. ಯೂಟ್ಯೂಬ್ ಇಂದ ಯಾವ ಇನ್ಕಮ್ಮು ಬಂದಿರಲ್ಲ, ಕೋಟ್ಯಾಂತರ ರೂಪಾಯಿ ಅದನ್ನ ಸಾರ್ಟ್ ಔಟ್ ಮಾಡ್ಕೊಳಕ್ಕೆ ತನ್ನ ಮನೆಯಿಂದ ಸ್ವಂತ ಹಣವನ್ನ ತಗೊಂಡೋಗಿ ಆ ಕೇಸಿಂದ ಹೊರಗಡೆ ಬರೋದಕ್ಕೆ ಅದೆಷ್ಟೋ ಸಂಕಟವನ್ನ ಅನುಭವಿಸ್ತಾ ಇರ್ತಾನ ಆ ವ್ಯಕ್ತಿ. ಅದಕ್ಕೆ ನನ್ನ ಒಂದು ಏನ್ ಹೇಳ್ತಾರೆ ಸಜೆಷನ್, ಅಥವಾ ನನ್ನ ಒಂದು ನಿಮ್ಗೆ ಒಂದು ದಾರಿ ದೀಪ ಏನಪ್ಪಾ ಅಂದ್ರೆ, ನಾನು ಸುಮಾರು ಜನನ ಇತ್ತೀಚಿನ ದಿನಗಳಲ್ಲಿ ಈ ತರ ಕ್ಲೈಂಟ್ಸ್ ಅನ್ನ ಭೇಟಿ ಮಾಡ್ತಾ ಇದ್ದೀನಿ. ಸೊ ನನಗೇನ್ ಅನ್ಸತ್ತೆ ಅಂದ್ರೆ, ನೀವ್ ಯಾವ್ದೋ ಲೈಫ್ ಸ್ಟೈಲ್ ಬ್ಲಾಗ್ ಏನಾದ್ರು ಮಾಡ್ತಾ ಇದ್ರೆ ಮಾಡಿ, ನೀವ್ ಯಾವ್ದೋ ಒಂದು ಏನೋ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾ ಇದ್ರೆ ಮಾಡಿ, ಇಲ್ಲ ಇನ್ಯಾವುದೋ ಒಂದು ಇನ್ಫಾರ್ಮೇಟಿವ್, ಸುಮ್ಮನೆ ಏನೋ ಒಂದಷ್ಟು ಇನ್ಫಾರ್ಮೇಶನ್ ಬೇಡಪ್ಪ, ಜ್ಯೋತಿಷ್ಯ ಹೇಳಿ, ಜ್ಯೋತಿಷ್ಯ ಏನಾದ್ರು ಗೊತ್ತಿದ್ರೆ ಜ್ಯೋತಿಷ್ಯ ಹೇಳಿ, ನ್ಯೂಮರಾಲಜಿ ಹೇಳಿ, ನಿಮಗೆ ಅದಕ್ಕಿಂತ ಹೆಚ್ಚು ವ್ಯೂಸ್ ಬರುತ್ತೆ. ಆದ್ರೆ ನಿಮ್ಮನ್ನ ಯಾರು ವ್ಯೂ ಮಾಡಲ್ಲ, ನಿಮ್ಮ ಮೇಲೆ ಯಾರು ಕಣ್ ಹಾಕಲ್ಲ. ಹಂಗಂತ ಹೇಳಿ ಎದುರ್ಕೊಂಡು ಮನೇಲಿ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅಂತ ಅನ್ಕೊಳ್ಬೇಡಿ. ಯಾವುದೇ ಒಂದು ಕಂಟೆಂಟ್ ಮಾಡುವಾಗ ಆ ಕಂಟೆಂಟ್ ಅಲ್ಲಿ ಕೆಲವೊಂದು ಹೆಸರುಗಳನ್ನ, ಕೆಲವೊಂದು ವಿಚಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅದೆಷ್ಟು ಎಫೆಕ್ಟಿವ್ ಆಗಿ ಹೋರಾಟಕ್ಕೆ ನಿಮ್ಗೆ ಸಪೋರ್ಟ್ ಮಾಡಕ್ಕಾಗತ್ತೆ, ಅಥವಾ ಯಾವುದೋ ಒಂದು ಹೆಣ್ಮಗಳಿಗೆ ನೀವು ಸಹಕಾರ ಕೊಡಕ್ಕಾಗತ್ತೆ, ಯಾವುದೋ ಒಂದು ಸ್ಕ್ಯಾಮಿನ ವಿರುದ್ಧ ಮಾತಾಡಕ್ಕಾಗತ್ತೆ, ಮಾತಾಡಿ. ಇಲ್ಲ ಅಂತಂದ್ರೆ ನಿಮಗೆ ಇದೇ ಸಮಾಜ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಆದ್ರೂ ಕೂಡ ನಿಮ್ಮ ಮೇಲೆ ಆರೋಪಗಳನ್ನ ಮಾಡ್ತವೆ. ಆ ಆರೋಪಗಳು ಎಷ್ಟ್ರ ಮಟ್ಟಕ್ಕೆ ಹೋಗತ್ತೆ ಅಂದ್ರೆ, ಅವು ಕೇಸ್ಗಳಾಗಿ ಬದಲಾಗ್ತವೆ. ನಾರ್ಮಲ್ ಆಗಿದ್ದ ನಿಮ್ ಜೀವನ ನರ್ಕ ಆಗೋಗತ್ತೆ. ಅರೆ ನಿಮ್ ಜೀವನ ಎಷ್ಟು ನರ್ಕ ಆಗತ್ತೋ ಅಷ್ಟು ಹಣ ಇನ್ನೊಬ್ರಿಗೆ ಆಗ್ತಾ ಇರತ್ತೆ. ಯಾಕಂದ್ರೆ ನಿಮ್ಮನ್ನ ತೋರಿಸ್ಬಿಟ್ಟು, ನೋಡ್ರಿ ಇವ್ರು ಹೋರಾಟ ಮಾಡ್ತಾ ಇದ್ದಾರೆ, ನೋಡ್ರಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಇವ್ರು ಹೋರಾಟ ಮಾಡ್ತಾ ಇದ್ದಾರೆ, ಇವ್ರು ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನನಗೆ ಗಂಟು ಮುಟ್ಟೆ ಬರ್ಬೇಕು. ನನಗೆ ಅಂದ್ರೆ ಬಿಕಾಸ್ ಐ ಆಮ್ ಇನ್ ಪವರ್, ಐ ಆಮ್ ಇನ್ ಅಧಿಕಾರ, ನಾನು ಅಧಿಕಾರಿ, ನಾನು ಭ್ರಷ್ಟ ರಾಜಕಾರಣಿ, ನಾನು ಭ್ರಷ್ಟ ಅಧಿಕಾರಿ, ನನಗೆ ಇಷ್ಟು ದುಡ್ಡು ಬಂದ್ರೆ ನಿಮ್ ಕ್ರೈಮ್ನ ನೀಟಾಗಿ ಮುಚ್ಚಾಕ್ತೀನಿ ಅಂತ ಹೇಳಿ ನಡೀತಾ ಇದೆ ಕೆಲವೊಂದು ಕಡೆ ಸಿಸ್ಟಮ್ ಅಲ್ಲಿ. ನಾನು ಇದನ್ನ ಏನೋ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಒಂದಷ್ಟು ಕೆಲವರು ಬಂದು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೇನೆ, ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಈ ಫಾಲ್ಸ್ ಕೇಸ್ಗಳನ್ನ ಹಾಕೊಂಡು ಅವ್ರು ಯಾಕೆ ಆ ಕೇಸಲ್ಲಿ ಇನ್ವಾಲ್ವ್ ಆದ್ರು ಅಂತಾನೆ ಅವ್ರಿಗೆ ಗೊತ್ತಿಲ್ಲದೆ ಪಾಪ ಅವರ ವ್ಯಾಲ್ಯೂಯಬಲ್ ಇಯರ್ಸ್ ಅಂದ್ರೆ ವರ್ಷಗಳನ್ನೇ ಅದರಲ್ಲಿ ಕಳೆದು ಬಿಡ್ತಾರೆ. ಅವ್ರಿಗೆ ಏಜ್ ಆಗೋದೇ ಗೊತ್ತಾಗಲ್ಲ ಪಾಪ. ಎಲ್ಲೋ ಒಂದು 25 ವರ್ಷದಲ್ಲಿರೋರು ಇವತ್ತು 40-45 ವರ್ಷ ಆಗೋಗಿರತ್ತೆ. ಒಂದೇ ಕೇಸಲ್ಲಿ, ಒಂದೇ ವಿಚಾರದಲ್ಲಿ ನಿಂತ ನೀರಾಗ್ಬಿಡ್ತಾರೆ. ಆದ್ರೆ ಈ 15 ವರ್ಷನೋ ಈ 20 ವರ್ಷನೋ ನಿಮ್ಮನ್ನೇ ತೋರಿಸಿ, ನೀವು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ನೇ ತೋರಿಸಿ ಇದೇ ಭ್ರಷ್ಟ ರಾಜಕಾರಣಿಗಳು, ಇದೇ ಭ್ರಷ್ಟ ಅಧಿಕಾರಿಗಳು ಹಣ ಮಾಡಿಕೊಂಡು ಅದೆಷ್ಟೋ ಜನ ರಿಟೈರ್ಡ್ ಆಗಿ ಹೋಗ್ಬಿಟ್ಟಿರ್ತಾರೆ. ಸೊ ಮೊರಲ್ ಆಫ್ ದ ಸ್ಟೋರಿ ಈಸ್, ಆದಷ್ಟು ಜಾಗರೂಕರಾಗಿರಿ. ನಿಮ್ಮನ್ನು ತೋರಿಸಿ ಯಾರೋ ಕೋಟಿಗಟ್ಟಲೆ ಹಣ ಮಾಡ್ಕೊಳ್ತಾ ಇರ್ತಾರೆ ಯೂಟ್ಯೂಬ್ ಇಂದ. ಯಾವುದೇ
ಹೆಚ್ಚಾದ ಹಣ ಖಂಡಿತ ಬರಲ್ಲ. ನೀವು ಯಾವ ವಿಡಿಯೋ ಮಾಡಿದ್ರು ಅಷ್ಟೇ ಹಣ ಕೊಡೋದು ಯೂಟ್ಯೂಬ್, ಎಕ್ಸ್ಟ್ರಾ ಅಮೌಂಟ್ ಕೊಡಲ್ಲ. ಇವನು ಹೋರಾಟ ಮಾಡ್ಬಿಡ್ತಾ ಇದ್ದಾನೆ, ಇವಳು ಹೋರಾಟ ಮಾಡ್ಬಿಡ್ತಾ ಇದ್ದಾಳೆ, ಇವಳಿಗೆ $1-2 ಜಾಸ್ತಿ ಕೊಡೋಣ. ನೋ. ಎನಿ ವಿಡಿಯೋ, ಎನಿಥಿಂಗ್, ಎನಿ ಕಂಟೆಂಟ್ 10K ವ್ಯೂಸ್ ಆದ್ರೆ ಅಪ್ರಾಕ್ಸಿಮೇಟ್ $2 ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ. ಮತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಕ್ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಯಾವಾಗ ನೀವು ಬಕ್ರಾಗಿ ಬೇರೆಯವ್ರನ್ನ ನೀವು ಕೋಟ್ಯಾಧೀಶ್ವರ ಮಾಡ್ತಾ ಇರ್ತೀರಿ ಅಂತ ನಿಮಗೆ ಗೊತ್ತಿರಲ್ಲ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.